ಜಮೀರ್ ಅಹಮದ್ಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಪಾದರಾಯನಪುರ ಬಂದ್. ಬೆಂಗಳೂರಿನ ಚಾಮರಾಜಪೇಟೆ ವ್ಯಾಪ್ತಿಯ ಪಾದರಾಯನಪುರದಲ್ಲಿ ಬಂದ್ ಮಾಡ್ತಾ ಇದ್ದಾರೆ. ಜಮೀರ್ ಬೆಂಬಲಿಗರು ಬಂದ್ಗೆ ಕರೆ ಕೊಟ್ಟು ಪಾದಯಾತ್ರೆಯನ್ನ ಆರಂಭಿಸಿದ್ದಾರೆ. ಜಮೀರ್ಗೆ ಡಿಸಿಎಂ ನೀಡುವಂತೆ ಒತ್ತಾಯಿಸಿ ವಿಧಾನಸೌಧ ಚಲೋವನ್ನ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಜಮೀರ್ ಬೆಂಬಲಿಗರಿಂದ ಪ್ರತಿಭಟನೆ ಮುಂದುವರೆದಿದೆ. ದೃಶ್ಯದಲ್ಲಿ ನೋಡಬಹುದು, ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ಆಗ್ತಾ ಇದೆ. ಪಾದರಾಯನಪುರ ಬಂಧನ ಘೋಷಣೆ ಮಾಡಿ ವಿಧಾನಸೌಧ ಚಲೋವನ್ನ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಆರಂಭವಾಗಿದೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಈಗ ಪಾದರಾಯನಪುರ ಬಂದ್ಗೆ ಕರೆ ಕೊಡಲಾಗಿತ್ತು. ಬಂದ್ ಆಚರಣೆ ಆಗ್ತಾ ಇದೆ, ಜೊತೆಗೆ ಪ್ರತಿಭಟನೆಯೂ ಕೂಡ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಜಮೀರ್ ಅಹಮದ್ ಅವ್ರಿಗೆ ಡಿಸಿಎಂ ಸ್ಥಾನವನ್ನ ಕೊಡಬೇಕು, ಇಲ್ಲ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪಾದಯಾತ್ರೆ ಮೂಲಕ ವಿಧಾನಸೌಧ ಚಲೋವನ್ನ ಆಯೋಜನೆ ಮಾಡಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ ವ್ಯಾಪ್ತಿಯ ಪಾದರಾಯನಪುರದಲ್ಲಿ ಬಂದ್ ಆಗಿರುವಂತದ್ದು. ಈಗ ಪೊಲೀಸರು ಕೂಡ ಅಲ್ಲಿ ಬಿಗಿ ಬಂದೋಬಸ್ತನ್ನ ಏರ್ಪಟ್ಟಿದ್ದಾರೆ. ಹಾಗೆ ಬೆಂಬಲಿಗರು ಘೋಷಣೆಗಳನ್ನ ಕೂಗಿ ಜಮೀರ್ಗೆ ಡಿಸಿಎಂ ಸ್ಥಾನವನ್ನ ನೀಡಲೇಬೇಕು ಅನ್ನೋದಾಗಿ ಒತ್ತಾಯಿಸ್ತಾ ಇದ್ದಾರೆ. ಯಾವಾಗ ಸಚಿವರ ಮೊದಲನೇ ಪಟ್ಟಿ ಅನೌನ್ಸ್ ಆಯಿತು, ಸಿಎಂ ಪದಗ್ರಹಣ ಕಾರ್ಯಕ್ರಮ ಆಯಿತು, ಅಂದಿನಿಂದಲೂ ಕೂಡ ಅದಕ್ಕೆ ಮುಂಚೆಯಿಂದಲೂ ಕೂಡ ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನೋ ಕರೆ ಇತ್ತು. ಅದೇ ರೀತಿಯಾಗಿ ಮೊದಲನೇ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ಸಿಗಲಿಲ್ಲ, ಜೊತೆಗೆ ಸಚಿವ ಸ್ಥಾನವೂ ಕೂಡ ಇರಲಿಲ್ಲ. ಹಾಗಾಗಿ ಬೆಂಬಲಿಗರು ಪ್ರೊಟೆಸ್ಟ್ ಅನ್ನ ಮಾಡ್ತಾನೇ ಬಂದಿದ್ರು. ಪಾದಯಾತ್ರೆಯನ್ನ ಮಾಡೋದಾಗಿ ಕೂಡ ಎಚ್ಚರಿಕೆಯನ್ನ ನೀಡಿದ್ರು. ಈಗ ಅದರಂತೆ ಪಾದರಾಯನಪುರದಲ್ಲಿ ಬಂದನ್ನ ಮಾಡಿ ವಿಧಾನಸೌಧ ಚಲೋವನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಜಮೀರ್ ಅಹಮದ್ ಪರ ಪಾದರಾಯನಪುರದಲ್ಲಿ ಭಾರಿ ಪ್ರತಿಭಟನೆಯಾಗ್ತಾ ಇದೆ. ಜಮೀರ್ಗೆ ಡಿಸಿಎಂ ಸ್ಥಾನ ನೀಡುವಂತೆ ಬೆಂಬಲಿಗರು ಹೈಡ್ರಾಮವನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಎಚ್ಚರಿಕೆಯ ಮಧ್ಯೆಯೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಹಲವರನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು, ಪ್ರೊಟೆಸ್ಟ್ ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಘೋಷಣೆಗಳನ್ನ ಕೂಗಿ ಡಿಸಿಎಂ ಸ್ಥಾನವನ್ನ ಕೊಡಬೇಕು, ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದಾಗಿ ಒತ್ತಾಯಿಸಿ ಸರ್ಕಾರಕ್ಕೆ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪೊಲೀಸರು ಎಲ್ಲಾ ರೀತಿಯಲ್ಲೂ ಎಚ್ಚರಿಕೆಯನ್ನ ತೆಗೆದುಕೊಂಡಿದ್ರು. ಮಾತಿನ ಚಕಮಕಿ, ವಾಗ್ವಾದಗಳು ಕೂಡ ಆಗ್ತಾ ಇತ್ತು. ಆದರೆ ಪ್ರತಿಭಟನೆ ಕೂಗು ತೀವ್ರತೆಯನ್ನ ಪಡೀತಾ ಇದೆ, ಘೋಷಣೆಗಳು ಹೆಚ್ಚಾಗ್ತಾ ಇದೆ.
ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರತಿಭಟನಾಕಾರರನ್ನ ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪ್ರತಿಭಟನೆಗೆ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಇವರ ನೇತೃತ್ವದಲ್ಲಿ ಆರಂಭವಾದಂತಹ ಪ್ರತಿಭಟನೆ ಸಚಿವ ಸ್ಥಾನದ ಆಕಾಂಕ್ಷಿಯೂ ಆಗಿದ್ರು. ಹಾಗೆ ಈ ಬಾರಿ ನೂತನ ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಸ್ಥಾನ ಬೇಕೇ ಬೇಕು ಅನ್ನೋ ಒಂದು ಆಗ್ರಹವಿತ್ತು. ಬೆಂಬಲಿಗರು ಕೂಡ ಈ ಬಗ್ಗೆ ಮಾತಾಡಿದ್ರು. ಜಮೀರ್ ಅವರು ಸ್ವತಃ ಹೇಳಿದ್ರು ಅವರ ಎಕ್ಸ್ಪೆಕ್ಟೇಷನ್ಸ್ ಅನ್ನ. ಬಟ್ ಅದಾದ ಬಳಿಕ ಡಿಸಿಎಂ ಸ್ಥಾನ ಸಿಕ್ಕಿಲ್ಲ. ಇನ್ನು ಎರಡನೇ ಪಟ್ಟಿಯ ಸಚಿವ ಸ್ಥಾನ ಅನೌನ್ಸ್ ಆಗಬೇಕು, ಸಚಿವ ಸ್ಥಾನ ಕೊಡಬೇಕು, ಡಿಸಿಎಂ ಸ್ಥಾನವನ್ನ ಕೊಡಲೇಬೇಕು ಜಮೀರ್ ಅವರಿಗೆ ಅಂತ ಹೇಳಿ ಪ್ರತಿಭಟನಾಕಾರರು ಈಗ ವಿಧಾನಸೌಧ ಚಲೋವನ್ನ ಆಯೋಜನೆ ಮಾಡಿದ್ದಾರೆ. ಪಾದರಾಯನಪುರದಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆಯ ಮುಖಾಂತರ ಪ್ರತಿಭಟನೆಯನ್ನ ಬೆಂಬಲಿಗರು ಘೋಷಣೆಗಳನ್ನ ಕೂಗುವ ಮುಖಾಂತರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲಿ ಉದ್ವಿಗ್ನ ವಾತಾವರಣವೂ ಕೂಡ ಸೃಷ್ಟಿಯಾಯಿತು. ಕೆಲ ಕಾಲ ಪೊಲೀಸರು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಘೋಷಣೆಗಳು ಬಹಳ ಜೋರಾಗಿದ್ವು. ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ನೀವೇನಾರ ಮಾಡಿದ್ರೆ ಕಾನೂನುಬದ್ಧ ಇರಲ್ಲ, ಅಕ್ರಮ ಆಗುತ್ತೆ. ಇದು ಅಕ್ರಮ ಕೂಟ ಆಗುತ್ತೆ. ಒಂದು ಕಿವಿ ಮಾತು ಕೊಡ್ತಾ ಇದ್ದೀನಿ. ನಾನು ಈ ಭಾಗದ ACP. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಪರ್ಮಿಷನ್ ಇಲ್ಲ. ದಯವಿಟ್ಟು ರೋಡ್ ಬ್ಲಾಕ್ ಮಾಡಬೇಡಿ. ಅಸೆಂಬ್ಲಿ ಸೇರೋಂಗಿಲ್ಲ. ನಿಮಗೆ ನಾನು ಮಾತಾಡ್ತಿರೋ ಕನ್ನಡ ಅರ್ಥ ಆಗ್ತಿದ್ಯಾ? ನಿಲ್ಲೋಂಗಿಲ್ಲ. ಸಾರ್ವಜನಿಕ ರಸ್ತೆ ಇದು, ಖಾಲಿ ಮಾಡಿ. ವಿಧಾನಸೌಧ ಚಲೋಗೆ ಮುಂದಾದ ಜಮೀರ್ ಅಹ್ಮದ್ ಬೆಂಬಲಿಗರು. ಜಮೀರ್ ಬೆಂಬಲಿಗರನ್ನ ತಡೆಯಲು ಪೊಲೀಸರು ಬ್ಯಾರಿಕೇಡ್ ಅನ್ನ ಕೂಡ ಅಳವಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಬಂಧಿಸಿ ಕರೆದೊಯ್ಯುತ್ತಿರೋ ಪೊಲೀಸರು ದೃಶ್ಯದಲ್ಲಿ ನೋಡಿದ್ವಿ. ಪರಿಸ್ಥಿತಿ ಯಾವಾಗ ಸ್ವಲ್ಪ ಉದ್ವಿಗ್ನ ಮಟ್ಟವನ್ನ ತಲುಪ್ತಾ ಇತ್ತು, ಅಷ್ಟೊತ್ತಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಇನ್ನು ಇನ್ಫಾರ್ಮೇಶನ್ ಅನ್ನ ಕೂಡ, ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ರು ಆ ಭಾಗದ ACP ಜನರಿಗೆ. ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸೋ ಹಾಗಿಲ್ಲ. ಹಾಗೆ ಈ ಪ್ರತಿಭಟನೆಗೆ ಪರ್ಮಿಷನ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಪರ್ಮಿಷನ್ ಇಲ್ಲ. ನೀವೇನಾದ್ರೂ ಅದಕ್ಕೂ ಮೀರಿ ಪ್ರತಿಭಟನೆಯನ್ನ ಮಾಡ್ತೀರಿ ಅಂತಂದ್ರೆ ಕಾನೂನು ಕ್ರಮ ಆಗುತ್ತೆ. ಈಗಲೇ ಎಚ್ಚರಿಸ್ತಾ ಇದ್ದೀನಿ, ಇಲ್ಲಿ ನಿಲ್ಲಬಾರ್ದು, ಎಲ್ಲರೂ ಕೂಡ ಇಲ್ಲಿಂದ ಹೊರಡಬೇಕು, ಪ್ರತಿಭಟನೆಗೆ ಅವಕಾಶ ಇಲ್ಲ ಅನ್ನೋದಾಗಿ ಹೇಳಿದ್ರು. ಇನ್ನು ಯಾವಾಗ ಕೆಲವು ನಾಯಕರನ್ನ, ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಈಗ ವಿಧಾನಸೌಧ ಚಲೋಗೆ ಮುಂದಾಗಿದ್ದಾರೆ ಪ್ರತಿಭಟನಾಕಾರರು. ಪೊಲೀಸರು ಎಲ್ಲಾ ರೀತಿಯಲ್ಲೂ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿದೆ. ಯಾವುದೇ ರೀತಿ ಪರಿಸ್ಥಿತಿಯನ್ನ ತಲುಪಬಾರದು. ಪ್ರತಿಭಟನಾಕಾರರನ್ನ ಶಾಂತಗೊಳಿಸುವ ಪ್ರಯತ್ನವೂ ಕೂಡ ಅಲ್ಲಿ ಆಗ್ತಾ ಇದೆ. ಆದರೆ ಘೋಷಣೆಗಳು ಬಹಳ ಜೋರಾಗಿ ಮೊಳಗ್ತಾ ಇದೆ. ಜಮೀರ್ ಅಹ್ಮದ್ ಖಾನ್ ರವರಿಗೆ ಡಿಸಿಎಂ ಸ್ಥಾನವನ್ನ ನೀಡಲೇಬೇಕು, ಸಚಿವ ಸ್ಥಾನವನ್ನ ಕೊಡಲೇಬೇಕು ಅನ್ನೋದು ಈಗ ಬೆಂಬಲಿಗರ ಪ್ರತಿಭಟನೆಗೆ ಕಾರಣವಾಗಿದೆ. ಈ ಮುಂಚೆಯೂ ಕೂಡ ಇದೇ ವಿಚಾರವಾಗಿ ಬೆಂಬಲಿಗರು ಒತ್ತಾಯಿಸ್ತಾ ಇದ್ರು ಸರ್ಕಾರವನ್ನ. ಪ್ರತಿಭಟನೆ ಮಾಡ್ತೀವಿ ಅನ್ನೋದಾಗೂ ಕೂಡ ಹೇಳಿದ್ರು. ಪಾದರಾಯನಪುರ ಬಂದ್ಗೆ ಕರೆ ನೀಡಿದ್ರು. ಪಾದರಾಯನಪುರ ಬಂದ್ ಮಾಡಿ ವಿಧಾನಸೌಧ ಚಲೋ ಮುಖಾಂತರ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ.
ಇನ್ನು ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಘಟನಾ ಸ್ಥಳದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಈಗ ಪ್ರತಿಭಟನಾಕಾರರ ಒಂದು ಪ್ರತಿಭಟನೆ ಉದ್ವಿಗ್ನ ಪರಿಸ್ಥಿತಿಯನ್ನ ತಲುಪ್ತಾ ಇದೆ ಅನ್ನೋದನ್ನ ನೋಡಬಹುದು. ಘೋಷಣೆಗಳು ಕೂಡ ಬಹಳ ಜೋರಾಯಿತು. ಪೊಲೀಸರು ಕೂಡ ಕೆಲವು ಬೆಂಬಲಿಗರನ್ನ ವಶಕ್ಕೆ ಪಡ್ಕೊಂತಾ ಇದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ? ಈಗಾಗಲೇ ಇಮ್ರಾನ್ ಪಾಷಾ ಅವರು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರ್ತಿದ್ದಂಗೆ ಇಲ್ಲಿ ಸೇರಿದಂತಹ ಸಾವಿರಾರು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ರಸ್ತೆಗೆ ನುಗ್ಗೋಕೆ ಬಂದರು. ಆಗ ಪೊಲೀಸರು ಅವರನ್ನ ತಡೆದು ಇಮ್ರಾನ್ ಪಾಷಾ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಇಲ್ಲಿ ಪ್ರತಿಭಟನೆಗೆ ಯಾರು ಮುಂದಾಗಿದ್ರೋ ಅವರನ್ನು ಕೂಡ ಏನು ಪೊಲೀಸರಿಗೆ ವಶ ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಇವರು ಜಮೀರ್ ಅಹಮದ್ ಅವರಿಗೆ DCM ಸ್ಥಾನವನ್ನು ಕೊಡಬೇಕು ಅಥವಾ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತೊಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಈಗಾಗಲೇ ಪಾದರಾಯನಪುರವನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡುವ ಮೂಲಕ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಪೊಲೀಸರ ಸಂಖ್ಯೆ ಕೂಡ ಅಷ್ಟೇ ಇದೆ. ಯಾರೂ ಕೂಡ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಅಥವಾ ವಿಧಾನಸೌಧವನ್ನು ಮುತ್ತಿಗೆ ಹಾಕೋದಕ್ಕೆ ಹೋಗಬಾರ್ದು ಅಂತೇಳಿ ಸಂಪೂರ್ಣವಾದಂತಹ ಪೊಲೀಸ್ ಸರ್ಪಗಳನ್ನು ಕೂಡ ಹಾಕಿರುವಂಥದ್ದು. ನನ್ನ ಜೊತೆಗೆ ಸಾಕಷ್ಟು ಜನ ಪ್ರತಿಭಟನಾಗಾರಿದ್ದಾರೆ. ಅವರನ್ನ ಮಾತಾಡಿಸುವಂತಹ ಕೆಲಸ ಕೂಡ ನಾನು ಮಾಡ್ತೀನಿ. ಮೇಡಮ್, ಎದಕ್ಕೆ ಪ್ರೊಟೆಸ್ಟ್? ಅಮೃತ, ಈಗಾಗಲೇ ಪೊಲೀಸರು ಕೂಡ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಜನರಿಗೆ ಇಲ್ಲಿ ಕನ್ನಡ ಬರುವಂತಹ ಒಂದು ಪ್ರಾಬ್ಲಮ್ ಕೂಡ ಇದೆ. ಹೀಗಾಗಿ ಯಾರು ಕೂಡ ಮಾತಾಡೋಕ್ಕೆ ಮುಂದಾಗ್ತಾ ಇಲ್ಲ. ಸದ್ಯಕ್ಕೆ ಯಾರೆಲ್ಲ ಇಲ್ಲಿ ಸಿಗ್ತಿದ್ದಾರೋ ಅವರೆಲ್ಲರೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಪೊಲೀಸರು ಮಾಡ್ತಿದ್ದಾರೆ, ನೋಡ್ತಾ ಇದ್ದೀವಿ. ಒಟ್ಟು ಈಗಾಗಲೇ 2 ಬಸ್ಗಳಲ್ಲಿ ಈ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಂತಹ ಪೊಲೀಸರು ಮತ್ತಷ್ಟು ಜನರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ರೈತ ಮುಖಂಡರು ಕೂಡ ಇಲ್ಲಿ ಪ್ರತಿಭಟನೆ ಮಾಡೋಕೆ ಬಂದಿದ್ರು. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ನಾನು ವಿಜಯನಗರ ಜಿಲ್ಲೆ ಹೊಸಪೇಟೆ ಕಮಲಾಪುರದಿಂದ ಬಂದಿದ್ದೇನೆ. ಇವತ್ತು ವಿಜಯನಗರ ಡಿಸ್ಟಿಕ್. ಇವತ್ತು ನಾವು ಬಂದಿರೋ ಉದ್ದೇಶ ಏನಂದ್ರೆ, ಒಬ್ಬ ಒಳ್ಳೆ ನಾಯಕ, ಹೃದಯವಂತ, ಏನು ಅಂತ ವ್ಯಕ್ತಿ ರಾಜ್ಯದಲ್ಲಿ ಹುಡುಕಿದ್ರೆ ಸಿಗೋದಲ್ಲ. ಅಂತ ಬಡವರ ಸೇವಕ ನಮ್ಮ ಜಮೀರಣ್ಣಗೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ನವರು. ಹಂಗಾಗಿ ಈಗೇನು 20 ಮೇಲೆ ಏನೋ ಒಂದು ಮಿನಿಸ್ಟರ್ ಸೀಟ್ ಇದನ್ನ ಮಾಡ್ತಾ ಇದ್ರೆ, ಅಲ್ಲಿ ನಮ್ಮ ಜಮೀರಣ್ಣವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ಉನ್ನತವಾದ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾನು ಹೈಕಮಾಂಡ್ಗೆ ಕೇಳ್ಕೊಂತ ಇದ್ದೀನಿ. ಸ್ವಾಮಿ, ನಾವೇನು ಸುಮ್ಮನೆ 350-400 ಕಿಲೋಮೀಟರ್ ಇಲ್ಲಿವರೆಗೆ ಬಂದಿರೋದು ಸುಮ್ಮನೆ ಬಂದಿಲ್ಲ. ಜಮೀರ್ ಅಣ್ಣನವರು ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಕರ್ನಾಟಕದ ಶಕ್ತಿ. ಅವರ ಮನಸ್ಸು ಮಾಡಿದ ಬಂದ್ರೆ ಮುಂದಿನ 2028ರ ಚುನಾವಣೆಯಲ್ಲಿ ನೀವೇನು ಇವತ್ತೇ 136 ಸೀಟ್ ಗೆದ್ದು ಬಂದಿದ್ರಿ. ಆ 136 ಸೀಟಲ್ಲಿ ಕೇವಲ 30 ಸೀಟ್ ತಗೋಬೇಕಾದ್ರೂ ಕೂಡ ಕಷ್ಟ ಐತೆ. ಹಾಗಾಗಿ ಜಮೀರ್ ಅಹಮದ್ ಅಣ್ಣನವರಿಗೆ DCM ಮತ್ತು ಮಂತ್ರಿ ಸ್ಥಾನ ಕೊಡಬೇಕು. ಕೊಟ್ಟು ಆ ಒಂದು ಶಕ್ತಿಯನ್ನ ತಮ್ಮಲ್ಲಿ ಉಳಿಸ್ಕೋಬೇಕಂತೇಳಿ ಈ ಮೂಲಕವಾಗಿ ಅವರಲ್ಲಿ ಆಗ್ರಹಿಸಿದ್ದಾರೆ. ಅವ್ರ ಜಮೀರ್ ಬೈ ಕಿಂಗ್ ಮಿಕ್ಸ್ಕರ್ CM BM ಬೇಕು ಅವ್ರಿಗೆ. ನಮ್ದು ಡಿಮ್ಯಾಂಡ್ ಬಂದು ಎಲ್ಲರಿಗೂ ತೊಂದರೆ, ಅವ್ರಿಗೆಲ್ಲ ಕಷ್ಟ ಬಡವರಿಗೆ ಸೌಕರ್ಯವ್ರಿಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಕ್ರಿಶ್ಚಿಯನ್ಸು, ಹಿಂದೂ, ಮುಸ್ಲಿಂ ಎಲ್ಲ ಬಾಯ್ ಅಂತ ಎಲ್ಲ ಒಂದು ಒಟ್ಟಾಗೆ ತಗೊಂಡೋಗಿ ಅವ್ರು ಮಾಡೋದು. ಯಾರು ಜಾತಿ ಪಾತಿ ನೋಡಿಲ್ಲ ಅವರು. ನಮ್ಮ ಕಿಂಗ್ ಮೇಕರ್ ಜಮೀರ್ ಪಾಷಾ. ಈಗಾಗಲೇ ಪೊಲೀಸರು ಕೂಡ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಮಾಡ್ತಿದ್ದಾರೆ. ನನ್ನ ರೈಟ್ ಸೈಡ್, ನನ್ನ ಬಲಬದಿಯಲ್ಲೂ ಕೂಡ ಸಾವಿರಾರು ಜನ ಮಹಿಳೆಯರು ಈ ಒಂದು ಜಾಗದಲ್ಲಿರುವಂತಹ ಕಾರಣಕ್ಕಾಗಿ ಅವರನ್ನ ಸುರಕ್ಷಿತವಾಗಿ ಕರೆದೊಯ್ಯುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಈ ಒಂದು ನೂಕುನುಗ್ಗಲಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ 10 ಬಸ್ಗಳನ್ನ ಇಲ್ಲಿ ಇಟ್ಟಿರುವಂತ. ಈಗಾಗಲೇ ಪೊಲೀಸರು ಎಲ್ಲರನ್ನೂ ಕೂಡ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತೇಳಿ ಮನವಿ ಕೂಡ ಮಾಡಿಕೊಂಡ್ರು. ಯಾರೆಲ್ಲ ಪ್ರತಿಭಟನೆ ಮುಂದಾಗ್ತಿದಾರೋ ಅವರನ್ನ ಒತ್ತಾಯ ಪೂರ್ವಕವಾಗಿ ಪೊಲೀಸರು ಇಲ್ಲಿ ವಶಪಡಿಸಿಕೊಂಡು ಹೋಗ್ತಿರುವಂತ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಇಡೀ ಪಾದರಾಯನಪುರದ ಅಂಗಡಿ ಮುಗ್ಗಟ್ಟುಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದ್ವು. ಕ್ಲೋಸ್ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಆದರೆ ಕೆಲವೊಂದಿಷ್ಟು ಜನಕ್ಕೆ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಾನೆ ಅವ್ರಿಗೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಅಕ್ಕ, ಇವತ್ತು ಯಾಕೆ ಬಂದಿದ್ರಿ? ಪ್ರೊಟೆಸ್ಟ್ ಯಾಕೆ? ಇವತ್ತು ಜಮೀರ್ ಅಹಮದ್ ಒಳ್ಳೆಯವರು, ಅವ್ರಿಗೆ ಸೀಟ್ ಕೊಡಿಸ್ಬೇಕು. ಅವರು ಎಲ್ಲರಿಗೂ ಒಳ್ಳೇದ್ ಮಾಡವ್ರೆ, ನಮಗೂ ಒಳ್ಳೇದ್ ಮಾಡವ್ರೆ, ಇಡೀ ಜನಕ್ಕೆ ಒಳ್ಳೇದ್ ಮಾಡವ್ರೆ. ಮಾಡಿಸಿ ಅವ್ರಿಗೆ ಸೀಟ್ ಕೊಡಿ. क्यों प्रोटेस्ट आज? क्यों प्रोटेस्ट मां? प्रोटेस्ट ಯಾಕೆ ಬಂದಿದ್ರಿ ಇಲ್ಲಿ? ಗಣೇಶ್ ಇದು ಜಮೀರ್ ಬೈ. ಏನು ಜಮೀರ್ ಬೈ ಏನು? ಅವ್ರಿಗೆ ನ್ಯಾಯ ಬೇಕು. ಏನು ಅನ್ಯಾಯ ಆಗಿದೆ? DCM ಬೇಕು ಜಮೀರ್ ಅಹಮದ್ ಖಾನ್. ಓಕೆ, ಯಾರು ಕೊಟ್ಟಿಲ್ಲ ಈಗ? DK ಶಿವಕುಮಾರ್ ಅವರು. ಏನು ಹೇಳ್ತೀರಾ ಈ ಟೈಮಲ್ಲಿ? ನಾವು ಹೈಕಮಾಂಡ್ನಿಂದ ಅಪೀಲ್ ಮಾಡ್ತೀವಿ. ಏನಂತ ಅಪೀಲ್ ಮಾಡ್ತೀರಾ? DK ಶಿವಕುಮಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಂತ. ಏನು? DCM ಬೇಕು. ಒಂದು ಮಾತು ಹೇಳೋದೇನಂದ್ರೆ, ಅವರು ನ್ಯಾಯದಿಂದ ಪಾರ್ಟಿಗೋಸ್ಕರ
ಎಲ್ಲ ಕೆಲಸ ಮಾಡಿದ್ದಾರೆ ಅವರು, ಯಾರಿಗೂ ಬಿಟ್ಕೊಟ್ಟಿಲ್ಲ ಅವರು. ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಕ್ರೈಸ್ತ ಇರಲಿ, ಎಲ್ಲರಿಗೂ ಒಂದೇ ಸತಿ ಬಂದು ನಿಂತ್ಕೊಳ್ತಾರೆ. ಆದ್ರೆ ಅವ್ರ ಪಾರ್ಟಿಯಲ್ಲಿದ್ರೆ ಯಾವತ್ತೂ ಪಾರ್ಟಿಗೆ हिंदी आता है क्या? हाँ बोलो, क्यों प्रोटेस्ट कर रहे हैं आज? कौन सा भाषा आता? हिंदी आता। बोलो माँ, क्यों प्रोटेस्ट क्यों आज? काका बोलो। ಅಮೃತ, ಈಗಾಗಲೇ ಸಾಕಷ್ಟು ಜನರನ್ನ ಪೊಲೀಸರು ಕೂಡ ವಶಪಡಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಜನರಿಗೆ ಇಲ್ಲಿ ಯಾಕೆ ಬಂದಿದ್ದು ಅಂತ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ಮಹಿಳೆಯರನ್ನ ತುಂಬಾ ಜನಕ್ಕೆ ಕರ್ಕೊಂಡ್ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ, ಇರುವಂತಹ ಬಸ್ಗಳಲ್ಲಿ ಯಾವ ರೀತಿಯಾಗಿ ಅವರನ್ನ ಪೊಲೀಸರು ತುಂಬಿಕೊಂಡು ಹೋಗ್ತಿದ್ದಾರೆ ಅಂತೇಳಿ. ಇದು ಇಲ್ಲಿರುವಂತಹ ಚಿತ್ರಣ. 3 ಬಸ್ಗಳಲ್ಲಿ ಈಗಾಗಲೇ ಜನರನ್ನು ಕೂಡ ತುಂಬಿಕೊಂಡು ಹೋಗಿದ್ದಾರೆ. ಈಗಲೂ ಕೂಡ ಅವರ ಬೆಂಬಲಿಗರ ಸಂಖ್ಯೆ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಬಸ್ಸಲ್ಲಿ ಇದ್ದವರು ಕೂಡ ಏನು ನ್ಯಾಯ ಬೇಕು ಅಂತೇಳಿ ಘೋಷಣೆ ಕೂಗುವಂತಹ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ಸ್ಥಳೀಯರೇ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಈ ಭಾಗದಲ್ಲಿ ರಸ್ತೆನ ಬಂದ್ ಮಾಡುವ ಮೂಲಕ, ಜೊತೆಗೆ ಅಂಗಡಿಗಳನ್ನ ಕ್ಲೋಸ್ ಮಾಡುವ ಮೂಲಕ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಈ ಒಂದು ಮುಖ್ಯ ರಸ್ತೆಯಲ್ಲಿ ಬ್ಯಾರಿಗೇಟಿಂಗ್ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ವಾಹನಗಳ ಓಡಾಟವನ್ನು ನಿಷೇಧ ಕೂಡ ಮಾಡಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ವಾಹನಗಳು ಬಂದಾಗ ಸಾಕಷ್ಟು ತೊಂದರೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಒಂದು ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ಈ ಭಾಗದಲ್ಲಿ ಒಂದು BMTC ಬಸ್ಗಳನ್ನು ಕೂಡ ಹಾಕಿರೋನು ನೋಡ್ತಾ ಇದ್ದೀವಿ. ಬ್ಯಾರಿಗೇಟ್ಗಳನ್ನು ಕೂಡ ಹಾಕಿದ್ದಾರೆ. ಬರುವಂತಹ ಜನರನ್ನ ಚದುರಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಇನ್ನು ಯಾರೆಲ್ಲ ಸ್ವಯಂ ಪ್ರೇರಿತವಾಗಿ ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ದಾರೋ ಅವರನ್ನ ಇಲ್ಲಿಂದ ಅತಿ ಬೇಗನೆ ಹೊರಕಳಿಸುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ಸದ್ಯಕ್ಕೆ ಪಾದ್ರಾಯನ್ಪುರದಲ್ಲಿ ಉದ್ವಿಗ್ನದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂದ್ರೆ ಇಲ್ಲಿ ಸಾವಿರಾರು ಜನರು ಕೂಡ ಪ್ರತಿಭಟನೆ ಮಾಡೋಕೆ ಏಕಾಏಕಿ ನುಗ್ಗಿ ಬಂದಂತಹ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆ ಮುನ್ನಾವತ್ತ ವಹಿಸಿಕೊಂಡಿರುವಂತಹ ಇಮ್ರಾನ್ ಪಾಷಾ ಅವರನ್ನ, ಜೊತೆಗೆ ಅವರ ತಂದೆಯವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಲ್ಲಿರುವಂತಹ ಜನರನ್ನ ಇಲ್ಲಿಂದ ಚದುರಿಸುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಬ್ಯಾರಿಗೇಟಿಂಗ್ ಹಾಕುವಂತ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಯಾರು ಕೂಡ ಈ ಒಂದು ಬ್ಯಾರಿಗೇಟ್ ಅನ್ನು ದಾಟಿ ಪ್ರತಿಭಟನಾ ಸ್ಥಳಕ್ಕೆ ಹೋಗದಂತೆ ಅವರನ್ನ ತಡೆ ಹಿಡಿಯುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿರುವಂಥದ್ದು. ಅಮೃತ. ಓಕೆ, ಧನ್ಯವಾದ ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.